ನಮಸ್ಕಾರ ವಿದ್ಯಾರ್ಥಿಗಳೇ, ಟಿಕ್ ಎಕ್ಸಾಮ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಭಾಗ 1ರಲ್ಲಿ ನೋಡಿದ್ವಿ ಸಂಖ್ಯಾ ಸರಣಿಗಳನ್ನು ಹೇಗೆ ನಾವು ಅದನ್ನು ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಂತ ನೋಡಿದ್ವಿ. ಸೊ ಈ ಭಾಗದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಓಕೆನಾ? ಬನ್ನಿ ಇವಾಗ ನೋಡೋಣ. ಕ್ವಶನ್ ಏನಿದೆ, ನಂಬರ್ ಸಂಖ್ಯೆ ಏನಿದೆ 7 ಇದೆ, ಮತ್ತೆ 10 ಇದೆ, 8, 11 ಕರೆಕ್ಟಾಗಿ ನೋಡಿ ಯಾವ ನಂಬರ್ಸ್ ಇದೆ. ಏನ್ ಮಾಡ್ಬೋದು ಇಲ್ಲಿ ನಾವು ಇವಾಗ 7, 10 ಅಲ್ವಾ? ನಾವೇನ್ ಮಾಡ್ತಿದ್ವಿ, ವ್ಯತ್ಯಾಸ ಹುಡುಕ್ತಿದ್ವಿ ಅಲ್ವಾ? 7 ಇದೆ, 10 ಆಗಿದೆ ಅಂದ್ರೆ ಏನ್ ವ್ಯತ್ಯಾಸ ಏನಾಗಿದೆ ಇಲ್ಲಿ? +3 ಇದೆ ವ್ಯತ್ಯಾಸ ಅಲ್ವಾ? 7 + 3 ಮಾಡಿದ್ರೆ 10 ಬಂದಿದೆ ನಂಬರ್. ಕರೆಕ್ಟ್, ಸರಿ ತಾನೆ? ಮತ್ತೆ 10 ಇರೋದು 8 ಆಗಿದೆ, ಅಲ್ಲಿಗೆ 10 - 2 ಮಾಡಿದ್ರೆ 8 ಆಯ್ತು. ನೆಕ್ಸ್ಟ್ 8 ಇರೋದು 11 ಆಗಿದೆ, ಹೇಗೆ? +3 ಮಾಡಿದ್ದೀವಿ. 8 + 3 ಮಾಡಿದ್ರೆ 11 ಬಂದಿದೆ. ಅದೇ ರೀತಿ 11 9 ಆಯ್ತು, ಹೇಗೆ? 11 - 2 ಮಾಡಿದ್ರೆ 9 ಆಗುತ್ತೆ ಅಲ್ವಾ? ನೆಕ್ಸ್ಟ್ 9 ಇರೋದು 12 ಆಗುತ್ತೆ, ಅಲ್ಲಿಗೆ +3 ಮಾಡ್ತೀವಿ. +3 ಮಾಡಿದ್ರೆ 12 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡೋಣ ಏನ್ ಮಾಡಿದೀವಿ ನಾವು ಇಲ್ಲಿ. ಮೊದಲಿಗೆ +3 ಮಾಡಿದ್ವಿ, ಆಮೇಲೆ -2, ಮತ್ತೆ +3, ಮತ್ತೆ -2, +3 ಅಲ್ವಾ? ಸೊ ಈಗ ನಾವು ಏನ್ ಮಾಡ್ಬೇಕು, ಅಲ್ಲಿಗೆ +3 ಇತ್ತು, ಅದಾದ್ಮೇಲೆ ಮತ್ತೆ -2 ಮಾಡ್ಬೇಕು ಅಲ್ವಾ? ಅಲ್ಲಿಗೆ 12 - 2 ಅಂದ್ರೆ ಎಷ್ಟು? ಉತ್ತರ 10. ಸಂಖ್ಯೆ 10 ನಮ್ಮ ಉತ್ತರ. ಇದು ಒಂದು ರೀತಿ ಮಾಡೋದು. ಇನ್ನೊಂದು ಮೆಥಡ್ ಅಲ್ಲಿ ಮಾಡಬಹುದು. ಏನ್ ಮೆಥಡ್? ಮೊದಲನೇ ನಂಬರ್ 7 ಇದೆ, ಮತ್ತೆ ಇಲ್ಲಿ 10 ಮತ್ತೆ 8 ಇದೆ, 11, 9, 12 ಇದೆ ಅಲ್ವಾ? ಈಗ ಒಂದು ಕೆಲಸ ಮಾಡೋಣ, ಆಲ್ಟರ್ನೇಟ್ ನಂಬರ್ಸ್ ಅಂತ ಹೇಳ್ತೀವಿ. ಒಂದ್ ಬಿಟ್ಟು ಒಂದು ನಂಬರ್ ಹೋಗೋಣ. ಒಂದು ನಂಬರ್ ಬಿಟ್ಟು ಇನ್ನೊಂದಕ್ಕೆ ಹೋದ್ರೆ 8 ಇದೆ, 7 ಆದ್ಮೇಲೆ 8 ಆಯ್ತು, 8 ಆದ್ಮೇಲೆ ಒಂದು ನಂಬರ್ ಬಿಟ್ಟು ಹೋದ್ರೆ 9 ಆಯ್ತು. ಅಲ್ಲಿಗೆ ನೆಕ್ಸ್ಟ್ ನಂಬರ್ ಏನ್ ಬರ್ಬೇಕು, ಇಲ್ಲಿ 10 ಬರಬೇಕು. ಇಲ್ಲಿ ಎಷ್ಟು ಬರಬೇಕು? 10. 7 ಇದ್ದಿದ್ದು 8, 8 ಇರೋದು 9, 9 ಇರೋದು 10. ಅದೇ ರೀತಿ ನಾವು ನೆಕ್ಸ್ಟ್ ನಂಬರ್ ನೋಡ್ಕೊಂಡ್ರೆ 10 ಇರೋದು 11 ಆಗಿದೆ, 11 ಇರೋದು 12, 11 ಇರೋದು ಎಷ್ಟಾಯ್ತು? 12 ಆಗಿದೆ. ಅದೇ ರೀತಿ 12 ಇರೋದು ಎಷ್ಟಾಗುತ್ತೆ ಇಲ್ಲಿ? ನೆಕ್ಸ್ಟ್ ನಂಬರ್ ಬೇಕು ಅಂದ್ರೆ 13 ಆಗ್ತಾ ಇತ್ತು. ಓಕೆನಾ? ಗೊತ್ತಾಯ್ತಾ? ಇದು ಇನ್ನೊಂದು ರೀತಿ ಮಾಡೋದು. ಬನ್ನಿ ಮುಂದಿನ ಪ್ರಶ್ನೆ ನೋಡಿ. ಎಷ್ಟಿದೆ ಇವಾಗ? 36, 40. ಅಲ್ಲಿಗೆ 36 ಇರೋದು 34 ಆಗಿದೆ, ಅಲ್ಲಿಗೆ ಎಷ್ಟಾಯ್ತು? 2 ಕಡಿಮೆ ಆಗಿದೆ. 36 - 2 ಮಾಡಿದ್ರೆ 34 ಆಯ್ತು. 34 ಇರೋದು 30 ಆಗಿದೆ, ಅಲ್ಲಿಗೆ -4 ಮಾಡಿದ್ರೆ 30 ಆಗಿದೆ. ಅದೇ ರೀತಿ 30 ಇರೋದು 28 ಅಂದ್ರೆ -2 ಮಾಡಿರೋದು 28. 28 ಇರೋದು 24 ಅಂದ್ರೆ ಮತ್ತೆ -4 ಮಾಡ್ತೀವಿ ಅಲ್ವಾ? ಸೊ ಈಗ ನಾವು ನೋಡಿದ್ರೆ -2 ಮಾಡಿದ್ವಿ, -4 ಮಾಡಿದ್ವಿ, ಮತ್ತೆ -2, -4, ಅಲ್ಲಿಗೆ ಮತ್ತೆ ನಾವೇನ್ ಮಾಡ್ಬೇಕು? -2 ಮಾಡಬೇಕು. 24 - 2 22 ನಮ್ಮ ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ. ಎಷ್ಟಿದೆ ಇವಾಗ? 22 ಇದೆ, 21 ಆಗಿದೆ, ಅಲ್ಲಿಗೆ -1 ವ್ಯತ್ಯಾಸ, 1 ಕಡಿಮೆ ಆಯ್ತು. 21 ಇರೋದು 23 ಆಯ್ತು, ಅಲ್ಲಿಗೆ 2 ಜಾಸ್ತಿ ಆಗಿದೆ, +2. 23 ಇರೋದು 22, ಅಲ್ಲಿಗೆ ಮತ್ತೆ -1, 1 ಕಡಿಮೆ ಆಗಿದೆ. 22 ಇರೋದು 24 ಅಂದ್ರೆ ಮತ್ತೆ 2 ಜಾಸ್ತಿ ಆಗಿದೆ. 24 ಇರೋದು 23 ಅಂದ್ರೆ ಮತ್ತೆ 1 ಕಡಿಮೆ ಆಯ್ತು. ಈಗ ನಾವು ಅಬ್ಸರ್ವ್ ಮಾಡಿದ್ರೆ -1 ಇತ್ತು, ಮತ್ತೆ +2 ಆಯ್ತು, ಮತ್ತೆ -1, +2, -1, ಅಲ್ಲಿಗೆ +2 ಆಗ್ಬೇಕು. ಇದು 23 + 2 25 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇದು ಒಂದು ಮೆಥಡ್. ಇನ್ನೊಂದು ರೀತಿನೂ ಮಾಡ್ಬೋದು ನಾವು. ಈಗ ನಾವು ನೋಡಿದ್ರೆ ಕರೆಕ್ಟ್ ಆಗಿ ಒಂದ್ ನಂಬರ್ ಬಿಟ್ಟು ಒಂದ್ ನಂಬರ್ ನೋಡ್ಕೊಂಡು ಹೋಗೋಣ. ಓಕೆನಾ? 22 ಇರೋದು 23 ಆಯ್ತು, 23 ಇರೋದು 24 ಆಯ್ತು, ಅಲ್ಲಿಗೆ 24 ಇರೋದು ಏನಾಗಬೇಕು? 25 ಆಗ್ಬೇಕು. ಇದು ಇನ್ನೊಂದು ಮೆಥಡ್ ಮಾಡ್ಬೋದು. ಇದು ಶಾರ್ಟ್ ಕಟ್, ಡೈರೆಕ್ಟ್ ಆಗಿ ಮಾಡ್ಬೋದು. ಏನು ಕೂಡೋದು ಕಳೆಯೋದು ಬೇಕಾಗೇ ಇಲ್ಲ. ನಾವು ಸುಮ್ಮನೆ ಒಂದು ನೋಡಿದ್ರೆ ಸಾಕು ಲಾಜಿಕ್. 22 ಇರೋದು 23 ಆಯ್ತು, 23 ಇರೋದು 24 ಆಯ್ತು, 24 ಇರೋದು 25. ಎರಡನೇ ಸಂಖ್ಯೆ ನೋಡ್ಕೊಂಡು ಹೋದ್ರೆ 21 ಇತ್ತು, 22 ಆಯ್ತು, 22 ಇರೋದು 23 ಆಯ್ತು, 23 ಇರೋದು ನೆಕ್ಸ್ಟ್ 24 ಆಗುತ್ತೆ. ಗೊತ್ತಾಯ್ತಾ ಮೆಥಡ್ ಹೇಗೆ ಅಂತ? ಸೊ ಇಲ್ಲಿಗೆ ನಮಗೆ ಈ ಸಂಖ್ಯೆ ಮಾತ್ರ ಕೇಳಿರೋದ್ರಿಂದ ಇದು 25 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಜೋಡಿ ಸಂಖ್ಯೆಗಳಿದಾವೆ, ಆದ್ರೆ ಒಂದೇ ಸಂಖ್ಯೆ ಮತ್ತೆ ರಿಪೀಟ್ ಆಗಿದೆ ಅಷ್ಟೇ. ರಿಪೀಟ್ ಆಗಿದೆ, ಹಾಗಾಗಿ ನಾವು ರಿಪೀಟ್ ಆಗಿರೋದನ್ನ ನೋಡೋದು ಬೇಕಾಗಿಲ್ಲ. ನಾವು ಜಸ್ಟ್ ರಿಪೀಟ್ ಆಗ್ದಲೇ ಇರೋದನ್ನ ನೋಡಿದ್ರೆ ಸಾಕು. ಅಂದ್ರೆ 53 ಇದ್ದಿದ್ದು 40 ಆಯ್ತಲ್ವಾ? ಎಷ್ಟು ಡಿಫ್ರೆನ್ಸ್ ಆಯ್ತು ಅಲ್ಲಿಗೆ? -13 ಕಡಿಮೆ ಆಯ್ತು.
40 27 ಆಯ್ತು ಅಂದ್ರೆ ಮತ್ತೆ -13 ಆಯ್ತು. ಅಲ್ಲಿಗೆ 13ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ, 13ನ ಕಳಿತಾ ಇದ್ದೀವಿ. ಅಲ್ಲಿಗೆ 27 - 13 ಮಾಡಿದ್ರೆ ಮತ್ತೆ ಎಷ್ಟು ಬರುತ್ತೆ ಆನ್ಸರ್ ನಮಗೆ? 14 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಈಗ ನೋಡಿದ್ರೆ ನಾವು 21 9 11 ಮತ್ತೆ 21 ಬರ್ತಾ ಇದೆ. ಅಲ್ಲಿಗೆ 21 ಅನ್ನೋ ನಂಬರ್ ನಮಗೆ ಕಾಮನ್ ಆಗಿದೆ, ಎಲ್ಲದರಲ್ಲೂ ಇದೆ 21. ಈ ರೀತಿ ಮಧ್ಯದಲ್ಲಿ ಒಂದು ಕಡೆಗೆ ಕರೆಕ್ಟಾಗಿ ಕಾಮನ್ ಆಗಿ ಒಂದು ನಂಬರ್ ರಿಪೀಟ್ ಆಗಿದ್ರೆ ಆ ನಂಬರ್ನ ನಾವು ಇಗ್ನೋರ್ ಮಾಡಬಹುದು, ತೊಂದರೆ ಇಲ್ಲ. ಆ ನಂಬರ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದು ಬೇಕಾಗಿಲ್ಲ. ಅದನ್ನ ಬಿಟ್ಟು ಬೇರೆ ನಂಬರ್ ನೋಡೋಣ ಸಾಕು. ಏನಿದೆ ಇವಾಗ? 9 ಇದೆ, 11 ಅಲ್ವಾ? 9 ಇರೋದು 11 ಆಯ್ತು, 11 ಇರೋದು 13 ಆಯ್ತು. ಅಂದ್ರೆ 9 ಇರೋದು 11 ಹೇಗಾಯ್ತು? 9ಕ್ಕೆ 2ನ್ನ ಆಡ್ ಮಾಡಿದ್ರೆ 11 ಆಯ್ತು. 11 ಇರೋದು 13 ಹೇಗೆ? 2ನ್ನ ಆಡ್ ಮಾಡಿದ್ವಿ ಅಥವಾ ಸೇರಿಸಿದ್ವಿ. ಅದೇ ರೀತಿ 13ಕ್ಕೆ ಏನ್ ಮಾಡ್ಬೇಕು ನಾವು? 2ನ್ನ ಸೇರಿಸ್ಬೇಕು. ಅಲ್ಲಿಗೆ 13 + 2 ಎಷ್ಟಾಗುತ್ತೆ? 15. ಇದು ಸರಿಯಾದ ಉತ್ತರ. ಸೊ ನೀವು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದರಿಂದ ನೀವು ಮತ್ತಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ಕಲ್ತಿದ್ದೀರಾ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಧನ್ಯವಾದಗಳು.